ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಮೊನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಮೊನ್ನೆ ಕಟ್ಟಿಂಗ್ ವಿಡಿಯೋ ತೋರಿಸಿದೆ, ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಲೈನಿಂಗು ಮತ್ತು ಮೇನ್ ಬಟ್ಟೆ ಏನಿದೆ ಸೊ ಎರಡನ್ನೂ ಸಹ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ಅಟ್ಯಾಚ್ ಆಯಿತು. ಸುತ್ತ ಫುಲ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಇವಾಗ ನೋಡ್ತಿರ್ಬೋದು ನೀವು, ಏನು ಹೊಲ್ದಿದ್ದೀನಿ ಅದನ್ನು ಫೋಲ್ಡ್ ಮಾಡಿಕೊಂಡು, ಸೊ ನಾನು ನೆಕ್ಕನ್ನ ಡ್ರಾ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ಶೋಲ್ಡರು ಮತ್ತು ನೆಕ್ಕಿಗೆ ಎಷ್ಟು ಬೇಕೋ ಅದನ್ನು ನೋಡಿ ಕಟ್ ಮಾಡ್ಕೊತಿದ್ದೀನಿ. ಒಂದು ನ್ಯಾಚ್ ಹಾಕ್ಕೊಂಡಿದ್ದೀನಿ. ನನಗೆ ಕ್ಯಾನ್ವಾಸ್ ಕೂರಿಸ್ಕೊತಿರೋದ್ರಿಂದ ನಾನು ಸೀದಾ ಮೇಲೆ ಇಟ್ಟು ಉಲ್ಟಾ ಮಾಡಿಲ್ಲ, ಸೊ ಉಲ್ಟಾ ಮೇಲೆ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ ಸುತ್ತ. ಇವಾಗ ನೋಡ್ತಿರ್ಬೋದು ಕ್ಯಾನ್ವಾಸ್ನೂ ಸಹ ಹೊಲ್ಕೊತಿದ್ದೀನಿ ನಾನು. ಇವಾಗ ಲೈನಿಂಗ್ ಏನು ಅಟ್ಯಾಚ್ ಮಾಡಿದೆ ಕ್ಯಾನ್ವಾಸಿಗೆ ಅದನ್ನು ಸುತ್ತ ಹೊಲ್ಕೊಂಡು ಯಾವ ಥರ ಕೆಲಸ ಮಾಡಿದ್ರೆ ಇದೆ ಆಗುತ್ತೆ ಆ ಥರ ಮಾಡ್ತಾ ಬರಬೇಕು. ನೋಡಿ, ಇದು ನಾನು ಬೇರೆ ಯಾವುದಕ್ಕೂ ಕಟ್ ಮಾಡಿದ ಕ್ಯಾನ್ವಾಸ್ ಇತ್ತು, ಸೊ ಅದು ವೇಸ್ಟ್ ಆಗಬಾರ್ದು ಅಂತ ಈ ಥರ ಮಾಡ್ಕೊತಿರೋದ್ರಿಂದ ನಂಗೆ ನೆಕ್ ಎಷ್ಟುದ್ದ ಬೇಕು ಅಷ್ಟನ್ನ ಮಾತ್ರ ಇಟ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಮಧ್ಯದಕ್ಕೆ ಒಂದು ಹೊಲಿಗೆ ಹಾಕ್ಕೊಂಡೆ, ಆ ಕಡೆ ಈ ಕಡೆ ಜರುಗಾಡಬಾರ್ದು ಅಂತ. ನೋಡ್ತಿರ್ಬೋದು ನೀವು, ಏನು ಕಟ್ಟಿಂಗ್ ಮಾಡಿದ್ದೀನಿ ಕ್ಯಾನ್ವಾಸ್ ಮೇಲೆ, ಅದ್ರ ಮೇಲೆ ಅದೇ ಶೇಪಲ್ಲಿ ಹೊಲ್ಕೊಂಬತ್ತಿರೋಂಥದ್ದು ಇದು. ಅದನ್ನ ಹೊಲ್ಕೊಂಡು ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಬೇಕು. ಸೊ ನ್ಯಾಚ್ ಸಹ ಪ್ರತಿಯೊಂದಕ್ಕೂ ನ್ಯಾಚ್ ಹಾಕ್ಕೊಳ್ಳೇಬೇಕಾಗುತ್ತೆ. ನೋಡಿ, ಅದು ಎಕ್ಸ್ಟ್ರಾ ಏನಿತ್ತು ಅದನ್ನು ಕಟ್ ಮಾಡಿ ತೆಗ್ದೆ. ನೆಕ್ಸ್ಟು ಆ ಥರ ಕ್ಯಾನ್ವಾಸ್ನ ಗೀರ್ಕೊಂಡಾಯಿತು. ಸೊ ಸ್ವಲ್ಪ ಫಿನಿಶಿಂಗ್ ಆ ಥರ ಉಲ್ಟಾ ಮಾಡ್ಕೋಬೇಕು. ಬೇಕಾದ್ರೆ ಮಾಡಿ ನನಗೆ ಐರನ್ ಬೇಕು, ಐರನ್ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಮಾಡ್ಕೊಬೇಕು. ನೀವು ನನಗೆ ಐರನ್ ಎಷ್ಟು ಕಾಣಿಸ್ತಿದೆ ಅಂತ ಐರನ್ ಕೂರಿಸ್ತಿರ್ಬೇಕಾದ್ರೆ ಫ್ರಂಟ್ ಬ್ಯಾಕು ಎರಡು ಕಡೆ ಸಹ ಐರನ್ ಕೂರಿಸ್ಕೊಂಡೆ. ಫ್ರಂಟು ಬ್ಯಾಕು ಎರಡು ಸೈಡು ಸಹ ಐರನ್ ಕೂರಿಸ್ಕೊತಿದ್ದೀನಿ. ಸುಕ್ ಏನಿರುತ್ತೆ ಅದೆಲ್ಲ ಐರನ್ ಕೂರಿಸಿದಾಗ ಕಡಿಮೆ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಐರನ್ ಕೂರಿಸ್ಕೊಂಡು ಅಷ್ಟೇ. ನೋಡಿ, ಎರಡು ಸಹ ಸಮನೇ ಇದೆ. ಫ್ರಂಟ್ ಬ್ಯಾಕು ಎರಡು ಸಹ ಸಮ ಇದೆ. ಯಾವ ಕಡೆನೂ ಸಹ ಏರುಪೇರು ಅಂತ ಬಂದಿಲ್ಲ. ಅದ್ರ ಮೇಲೆ ಒಂದು ಹೊಲಿಗೆ ಹಾಕೊಂಡು ಬರ್ತಿದ್ದೀನಿ. ಹೊಲಿಗೆ ಹಾಕ್ಬೇಕಾದ್ರೂ ಅಷ್ಟೇ, ನಾವು ಏನು ಶೇಪಲ್ಲಿ ಹೊಲ್ಕೊಂಡಿದ್ದೀವಿ ಅದೇ ಶೇಪಲ್ಲಿ ನಾವು ಹೊಲಿಗೆ ಹಾಕೊತಾ ಬರಬೇಕು. ಈಗ ಬ್ಯಾಕ್ನು ಸಹ ಅದೇ ಥರ ಕೂರಿಸ್ಕೊಂಡು ಹೊಲ್ಕೊಬೇಕು. ನೋಡಿ, ಬ್ಯಾಕ್ ಕಟ್ ಮಾಡಿಕೊಂಡು ನೀವು ನಾವು ಏನು ಶೇಪ್ನ ಇಟ್ಕೊಬೇಕು ಅಂದ್ಕೊಂಡಿದ್ದೀನಿ ಆ ಶೇಪ್ ಅಷ್ಟೇ ಏನು ಕೂರಿಸ್ಕೊಂಡು ಇದು ಮಾಡಬೇಕು, ಹೊಲ್ಕೊಬೇಕಾಗುತ್ತೆ. ನೋಡಿ, ಬ್ಯಾಕು ಅಷ್ಟೇ ಮಾರ್ಕ್ ಹಾಕೊಂಡಿದ್ದೀನಿ. ಬ್ಯಾಕ್ನೂ ಸಹ ಅದೇ ಥರ ಹೊಲ್ಕೊಂಡು ಕ್ಯಾನ್ವಾಸ್ನ ಕೂರಿಸ್ಕೊಂಡು ಹೊಲ್ಕೊಂಡು ಸೊ ಉಲ್ಟಾ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದೇ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಿರ್ಬೋದು ಅದೇ ಥರ ನ್ಯಾಚ್ ಹಾಕ್ಕೊಂಡು ಸೊ ಇದನ್ನು ಸಹ ಉಲ್ಟಾ ಮಾಡಬೇಕು. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಫ್ರಂಟು ಬ್ಯಾಕು ಸೇಮ್ ಇರುತ್ತೆ, ಜಸ್ಟ್ ಅದನ್ನು ಕೂರಿಸ್ಕೊಳ್ಳೋದಷ್ಟೇ ಅಲ್ವಾ ಅಂತ ಅಷ್ಟೇ. ಇನ್ನೂ ನಿಮಗೆ ಸ್ಲೋ ಆಗಬೇಕು ಅಂತ ಇದ್ದರೆ ಸೊ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ಥರ ಕೂರಿಸ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡು ಶೋಲ್ಡರ್ ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಇವಾಗ ಅಟ್ಯಾಚಿಂಗ್ ಮಾಡಬೇಕಾದ್ರೂ ಅಷ್ಟೇ ನೋಡ್ಕೊಬೇಕು ನಾವು ಸಮ ನೋಡ್ಕೊಂಡು. ನೋಡಿ, ಡಬಲ್ ಹೊಲಿಗೆ ಹಾಕ್ಕೊಬೇಕು. ಎರಡು ಸೈಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡೆ. ಎರಡು ಸೈಡ್ ಶೋಲ್ಡರ್ ಅಟ್ಯಾಚ್ ಆದಮೇಲೆ ನೋಡ್ತಿರ್ಬೋದು ನೀವು ಯಾವ ಥರ ಬಂದಿದೆ ಫ್ರಂಟ್ ಬ್ಯಾಕು. ಇವಾಗ ಸ್ಲೀವ್ಗೆ ಲೈನಿಂಗ್ ಅವಶ್ಯಕತೆ ಇರಲ್ಲ, ಡ್ರೆಸ್ ಹೊಲಿಬೇಕಾದ್ರೆ ಸ್ಲೀವ್ ಅಟ್ಯಾಚ್ ಲೈನಿಂಗ್ ಏನಕ್ಕೋಸ್ಕರ ಹಾಕ್ತೀವಿ. ಸ್ಲೀವ್ ಕೂಡ ಅಷ್ಟೇ, ಇದು ಬಟ್ಟೆ ಒಳಗಡೆ ಬಂದು ನೂಲು ಉಲ್ಟಾ ಸೀದಾ ಬಟ್ಟೆ ನೋಡ್ಕೊಬೇಕು, ಇದು ಗೊತ್ತಾಗುತ್ತೆ ಲೈನಿಂಗ್. ಅದಕ್ಕೋಸ್ಕರ ಇವಾಗ ಸ್ಲೀವ್ನ ಇಟ್ಕೊಂಡು ಮಾಮೂಲಿ ಕಾಟನ್ ಬಟ್ಟೆ ಮಾಡಿ ನೂಲು ಯಾವುದು ಮಾಮೂಲಿ ಬ್ಲೌಸ್ಗೆಲ್ಲ ಯಾವ ಥರ ಸ್ಲೀವ್ ಹೊಲಿತೀವಿ ಲೈನಿಂಗ್ ಆಗಿದೆ. ಕೆಲವೊಬ್ರು ಲೈನಿಂಗ್ ಹಾಕೊಳ್ಳಲ್ಲ. ನಾನು ಲೈನಿಂಗ್ ಹಾಕ್ತಿರೋದು ಏನಕ್ಕೆ ಅಂದರೆ ಅದು ಚುಚ್ಚುತ್ತೆ ಅನ್ನೋ ಬ್ಲೌಸ್ಗೆಲ್ಲ ಲೈನಿಂಗ್ ಯಾವ ಥರ ಲೈನಿಂಗ್ನ ಅಟ್ಯಾಚ್ ಮಾಡ್ತೀರಾ ಅದೇ ಥರ ಸೇಮ್ ಲೈನಿಂಗ್ ಬ್ಲೌಸಲ್ಲಿ ಯಾವ ಥರ ಲೈನಿಂಗ್ನ ಅಟ್ಯಾಚ್ ಮಾಡಿದ್ರೆ ಅದೇ ಥರ ಇದರಲ್ಲೂ ಸಹ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಲೈನಿಂಗ್ ಹಾಕಿದ್ರೆ, ಲೈನಿಂಗ್ ಹಾಕಿಲ್ಲ ಅಂದರೆ ನೀವು ಪ್ಲೈನ್ ಬ್ಲೌಸ್ಗೆ ಯಾವ ಥರ ಹೊಲ್ಕೊತೀರ ಸ್ಲೀವು ಅದೇ ಥರ ಇದಕ್ಕೂ ಹೊಲ್ಕೊಬೇಕಾಗುತ್ತೆ.
ಅದು ಬಟ್ಟೆ ಕಡಿಮೆ ಇತ್ತಲ್ವಾ. ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 2 ಸೈಡ್ ಸಹ ಅದೇ ಥರ ಪಟ್ಟಿ ಕಟ್ಕೊಬೇಕು. ಮತ್ತು ಎರಡು ನೋಡಿ, ಸೊ ಈ ಥರ ಹೊಲ್ಕೊಂಡಿದ್ದೀನಿ. ಹೊಲ್ಕೊಂಡು ಇವಾಗ ಎಕ್ಸ್ಟ್ರಾ ಪೀಸ್ ಏನಿದೆ ಅದು ತೆಗಿತೀನಿ. ಅದು ಏನಕ್ಕೋಸ್ಕರ, ಅಟ್ಯಾಚಿಂಗ್ಗೋಸ್ಕರ. ಅದು ಎಕ್ಸ್ಟ್ರಾ ಬಟ್ಟೆ ಬೇಕಿತ್ತಲ್ವ, ಅದಕ್ಕೋಸ್ಕರ. ನೋಡಿ, ಇದನ್ನು ಸಹ ಅದೇ ಥರ ಮಾಡ್ಕೊತೀನಿ ಅಂತ. ಅದು ನನಗೆ ಬಫ್ ಬೇಕು ಇವಾಗ ಅದು, ಸೊ ಅದಕ್ಕೆ ನರಿಗೆ ಕೊಡ್ತಾ ಇದ್ದೀನಿ. ನಿಮ್ಗೆ ನಿಮ್ಗೆ 2 ಇಂಚ್ ಬೇಕಾ, 3 ಇಂಚ್ ಬೇಕಾ, ಅದು ನೋಡ್ಕೊಂಡು ನಾವು ಸ್ಲೀವ್ ಕಟ್ ಮಾಡಿರ್ತೀವಾಗ ಅದೇ ಲೆಕ್ಕದಲ್ಲಿ ನಾವು ನರಿಗೆನ ಕೊಡಬೇಕಾಗುತ್ತೆ. ನೋಡಿ, ಆ ಥರ ಬಂತು. ಸೊ ಇವಾಗ ಸ್ಲೀವ್ ಇಟ್ಕೊಂಡು ಎರಡು ಕಡೆ ಸೈಡ್ ಸಹ ಸ್ಲೀವ್ನ ಹೊಲ್ಕೊಂಡಾದ್ಮೇಲೆ ಏನು ನಾವು ಬಾಡಿ ಶೋಲ್ಡರ್ ಹಾಕೊಂಡು ಅಟ್ಯಾಚ್ ಮಾಡಿರ್ತೀವಿ, ಫ್ರಂಟ್ ಬೇಕು, ಅದನ್ನ ತೊಗೊಂಡು ನೋಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಬರ್ತಿದ್ವಿ. ನೀಟಾಗಿ ಬಂದಿದೆ. ಎರಡು ಸೈಡ್ ಅಟ್ಯಾಚ್ ಮಾಡ್ತಿದ್ದೀನಿ. ಎರಡು ಸೈಡ್ ಎರಡು ಹೊಲಿಗೆ ಹಾಕ್ಕೊಂಡು ಇವಾಗ ಬಾಡಿ ಫಿಟ್ಟಿಂಗು. ನಿಮಗೆ ಇವಾಗ ನನಗೆ 9:30 ಬೇಕಲ್ವಾ. ಸೊ ಏನು ಸೆಂಟ್ರ್ ಇದೆ, ಸೆಂಟ್ರಿಂದ ಈ ಕಡೆ 9 ಇಂಚು 9:30 ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಮಾರ್ಕ್ ಹಾಕ್ಕೊಬೇಕು. ಕೆಳಗಡೆ ಅಷ್ಟೇ 14 ಇಂಚ್ ತೊಗೊಂಡಿದ್ವಲ್ಲ ನಾವು, ಅಲ್ಲಿ ಸೊಂಟ ಹಾಕ್ಕೊಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಕೆಳಗಡೆ ಒಂದು ಅದೇ ಓಪನ್ಗೆ ಇಡಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ಒಂದು 10, 9 ಮುಕ್ಕಾಲು 10 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, 9:30 10 ಹಾಕ್ಕೊತಿದ್ದೀನಿ. ನಿಮ್ಮ ಅಳತೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ನೋಡಿ, 2 ಕಡೆ ಸೈಡ್ ಹಾಕ್ಕೊಂಡು ಸ್ಲೀವ್ಸ್ ಹಾಕೊಬೇಕು. ಸ್ಲೀವ್ ಮಾರ್ಕಿಂಗು ತೋರಿಸ್ತೀನಿ. ನೋಡಿ, ಸ್ಲೀವ್ ಮಾರ್ಕಿಂಗ್ ಸ್ಟ್ರೈಟೇ ಬಂದಿದೆ, ಎಲ್ಲೂ ಸಹ ದೊಂಕ ಬಂದಿಲ್ಲ. ಸೊ ಹೊಲಿಗೆ ಹಾಕ್ಕೊಬೇಕು. ಈ ಕೂಳೆ ಏನಿದೆ ಅಟ್ಯಾಚಿಂಗ್ ಮಾಡಿದ್ವಲ್ಲ ನಾವು ಸ್ಲೀವು ಮತ್ತು ಇದು, ಅದು ಒಂದೇ ಸೈಡ್ ಬರೋ ಥರ ನೋಡ್ಕೊಬೇಕು ನಾವು. ನೋಡಿ, ಒಂದೇ ಸೈಡ್ ಬರೋ ಥರ ನೋಡ್ಕೊತಿದ್ದೀನಿ. ನೋಡಿ, ಅಲ್ಲೇ ತಿರುಗಿಸಿ ಮತ್ತು ಇನ್ನೊಂದೊಳಗೆ ನಮ್ಗೆ ಎಷ್ಟು ಬೇಕು ಹೊಲಿಗೆ 2-3 ಹಾಕ್ಕೊಂಡು ಅಲ್ಲೇ ಫಿನಿಶಿಂಗ್ ಮಾಡ್ಕೊಂಬಿಡ್ಬೇಕು. ನೋಡಿ, ಇವಾಗ ಸೈಡು ಇದನ್ನು ಸಹ ಹೊಲಿತಾರ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಸಿಂಪಲಾಗಿ ಫೋಲ್ಡ್ ಮಾಡಬೇಕಷ್ಟೇ. ನೋಡ್ತಿರ್ಬೋದು ನೀವು ಯಾವ ಥರ ಫೋಲ್ಡಿಂಗ್ ಆಗ್ತಿದೆ ಅಂತ. ಸೊ ಒಂದು ಸೈಡ್ ಹೊಲಿತಾ ಇರಬೇಕಾದ್ರೆ ಆ ಕಡೆ ಸೈಡನ್ನು ಸಹ ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ನೋಡಿ, ಇದನ್ನು ಈ ಥರ ಮಡಿಕೊಬೇಕು. ನೋಡಿ, 2 ಸೈಡ್ ಹೊಲ್ಕೊಂಡೆ, ಆ ಕಡೆ ಮತ್ತು ಈ ಕಡೆ 2 ಸೈಡ್ ಹೊಲ್ಕೊಂಡು ಫೈನಲ್ ಫಿನಿಶಿಂಗ್ ಸಹ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಬಂದಿದೆ ಅಂತ. ನೋಡಿ, ಫೈನಲ್ಲು ಫ್ರಂಟು ಬ್ಯಾಕು ಯಾವ ಥರ ಬಂದಿದೆ ಅಂತ. ಇದು ಇದು ಫ್ರಂಟು. ಸ್ಲೀವ್ ಸಹ ನೋಡ್ತಿರ್ಬೋದು ನೀವು ಯಾವ ಥರ ಬಂದಿದೆ ಅಂತ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.